ಇದೀಗ ವಚನ ಪಠಣ. ಗೌಡ್ರೆ ನಾಲ್ಕು ಕರೆದ್ರ ಹೆಸರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆಯುಷ್ಯ ತೀರಲು ಮರಣ, ವ್ರತ ತಪ್ಪಲು ಶರೀರ ಕಡೆ, ಮೇಲು ವ್ರತವೆಂಬ ತೂತರ ಮೆಚ್ಚ ನಮ್ಮ ಅಗಜೇಶ್ವರ ಲಿಂಗವು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹದ ತಪ್ಪಿ ಕುಟ್ಟಲು ನುಚ್ಚಲ್ಲದೆ ಅಕ್ಕಿ ಇಲ್ಲ, ವ್ರತಹೀನನ ನೆರೆಯ ನರಕವಲ್ಲದೆ ಮುಕ್ತಿ ಇಲ್ಲ. ಅರಿಯದುದು ಹೋಗಲಿ ಅರಿದು ಬೆರೆದೆನಾದಡೆ, ಒಲ್ಲೆ ಬಲ್ಲೆನಾಗಿ ನಿಮ್ಮಾಣೆ ನಿರ್ಲಜ್ಜೇಶ್ವರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅವಳ ಕಂದ ಬಾಲಸಂಗ, ನಿನ್ನ ಕಂದ ಚನ್ನಲಿಂಗ ಎಂದು ಹೇಳಿದರೆ ಯಾ ಎನ್ನೊಡೆಯರು. ಫಲವಿಲ್ಲದ ಕಂದ ನಿರ್ಪನವಳಿಗೆ, ಎನಗೆ ಫಲವಿಲ್ಲ ಕಂದನಿಲ್ಲ. ಇದೇನೋ ದುಃಖದಂದುಗ ಗಂಗಾಪ್ರಿಯ ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನೇತ್ರ ಮಧ್ಯದಲ್ಲಿ ಸೂಸುವ ತ್ರಿನೇತ್ರನ ರೂಪವೇ ಸಿದ್ಧರಾಮಯ್ಯನಾದ. ಜಿಹ್ವೆಯ ಮಧ್ಯದಲ್ಲಿ ಸೂಸುವ ರುಚಿಯೇ ಸಿದ್ಧರಾಮಯ್ಯನಾದ. ಶ್ರೋತ್ರದಲ್ಲಿ ತುಂಬಿ ಪೂರೈಸುವ ಶಬ್ದವೇ ಸಿದ್ಧರಾಮಯ್ಯನಾದ. ಗ್ರಾಣದಲ್ಲಿ ತುಂಬಿ ತುಳುಕುವ ಮೂರ್ತಿಯೇ ಸಿದ್ಧರಾಮಯ್ಯನಾದ. ಕೊಕ್ಕಿನಲ್ಲಿ ಅರಿಯುವ ಮೂರ್ತಿಯೇ ಅಚ್ಚೊತ್ತಿದ ಸಿದ್ಧರಾಮಯ್ಯನಾದ. ಇಂತಪ್ಪ ಪರಮಶಿವಮೂರ್ತಿ ಸಿದ್ಧರಾಮಯ್ಯನ ಪಾದೋದಕವ ಕೊಂಡು ಪರವಸ್ತು ನಾನಾದೆ, ಗಂಗಾಪ್ರಿಯ ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕೈಯಲ್ಲಿ ಕನ್ನಡಿ ಇರಲು ತನ್ನ ನೋಡಬಾರದೆ, ಲಿಂಗ ಜಂಗಮದ ಪ್ರಸಾದಕ್ಕೆ ತಪ್ಪಿದಲ್ಲಿ ಕೊಲ್ಲಬಾರದೆ. ಕೊಂದಡೆ ಮುಕ್ತಿ ಇಲ್ಲವೆಂಬವರ ಬಾಯಲ್ಲಿ ಪಡಿಹಾರನ ಪಾದರಕ್ಷೆಯ ನಿಕ್ಕುವೆ. ಮುಂಡಿಗೆಯ ನೆತ್ತಿರೋ ಭ್ರಷ್ಟ ಭವಿಗಳಿರ, ಎತ್ತಲಾರದಡೆ ಸತ್ತ ಪುಣ್ಯನಾಯ ಬಾಲವ ನಾಲೆಗೆ ಮುರುಟಿರೋ ಸದ್ಗುರು ಸಂಘ ನಿರಂಗಲಿಂಗದಲ್ಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಇಲ್ಲಿವರೆಗೆ ವಚನ ಪಠಣವನ್ನ ಮಾಡಿರುವ ಮಲ್ಲಮ್ಮ ಪಾಟೀಲ್ ಅವರಿಗೆ ಅನಂತ ಶರಣು ಶರಣಾರ್ಥಿಗಳನ್ನ ತಿಳಿಸ್ತಾ, ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಇದೀಗ ಆಗಮಿಸಿ ಉಪಸ್ಥಿತರಿರುವ ಸರ್ವರಿಗೂ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ವೇದಿಕೆಗೆ ಸ್ವಾಗತವನ್ನ ಬಯಸಿ ಕಾರ್ಯಕ್ರಮವನ್ನ ಮುಂದುವರಿಸಲಾಗ್ತಾ ಇದೆ. ಇದೀಗ ವೇದಿಕೆಯ ದಿವ್ಯ ಪಾವನ ನೇತೃತ್ವವನ್ನ ದಯಪಾಲಿಸಿರುವ ಪರಮ ಪೂಜ್ಯ ಗುರುಬಸವ ಪಟ್ಟದೇವರ ಅಪ್ಪಗಳವರು ಪೂಜ್ಯರ ವಾಣಿಯನ್ನ ಇನ್ಮುಂದೆ ನಾವು ನೀವೆಲ್ಲರೂ ಆಲಿಸ. ಜೊತೆಗೆ ಈಗಾಗಲೇ ನಮ್ಮ ಕಾರ್ಯಕ್ರಮದ ಎಲ್ಲ ಅತಿಥಿ ಗಣ್ಯರ ಹೆಸರುಗಳನ್ನು ನಾನು ವೇದಿಕೆಗೆ ಆಮಂತ್ರಿಸುತ್ತಿದ್ದೇನೆ. ಈಗಾಗಲೇ ಉಪಸ್ಥಿತರಿದ್ದವರು ಜೊತೆಗೆ ಇದೀಗ ಆಗಮಿಸಿದವರು ಎಲ್ಲರೂ ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತಾ ಈಗ ಪೂಜ್ಯರ ವಾಣಿಯನ್ನ ನಾವು ನೀವೆಲ್ಲರೂ ಕೇಳೋಣ. ಬಸವಲಿಂಗಾಯ ನಮಃ. ಧರ್ಮಗುರು ಬಸವಣ್ಣನವರನ್ನ ಸ್ಮರಿಸಿಕೊಂಡು ಅನುಭವ ಮಂಟಪದ ಶಿಲ್ಪಿ, ಕನ್ನಡದ ಪಟ್ಟದೇವರೆಂದೇ ಖ್ಯಾತನಾಮರಾದ ಮದ್ಘನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ
ಪ್ರಣಾಮಗಳನ್ನು ಸಲ್ಲಿಸಿ ಪ್ರತಿ ವರ್ಷ ನಮ್ಮ ಆಶ್ರಮದಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತೀವಿ. ಈ ಸಾರಿ ನಾವು ಪ್ರತಿ ವರ್ಷ ನವೆಂಬರ್ 22ಕ್ಕೆ ಆಚರಣೆ ಮಾಡ್ತೀವಿ. ಈ ಸರ್ತಿ ನಮ್ಮ ಧಾತ್ರಿ ರಂಗ ಸಂಸ್ಥೆ ಸಿರಿಗೇರಿ ಕಲಾವಿದರು ಈ ಭಾಗದಲ್ಲಿ ನಾವೆಲ್ಲ ಬರ್ತಾ ಇದ್ದೀವಿ ಅಂದ ತಕ್ಷಣ ನಮ್ಮ ಗುರುಗಳು ಯಾವಾಗಲೂ ಕಲೆ ಸಾಹಿತ್ಯ ಇಂಥವ್ರನ್ನೆಲ್ಲ ಪ್ರೋತ್ಸಾಹನ ಕೊಡ್ತಕ್ಕಂಥವ್ರು. ಆ ಒಂದು ಹಿನ್ನೆಲೆ ಇಟ್ಕೊಂಡು ಅವ್ರದೇ ದಿನಾಂಕಿಗೆ ನಾವು ಹೊಂದಿಕೊಂಡು ಇವತ್ತಿನ ದಿನ ಇಲ್ಲಿ ಕರ್ನಾಟಕ ರಾಜ್ಯೋತ್ಸವ ಮತ್ತಿದು ಸಂಸಾರದಲ್ಲಿ ಸನಿದಪ ನಾಟಕ ಪ್ರದರ್ಶನ ಮತ್ತೆ ವಿಶೇಷವಾಗಿ ಇವತ್ತು ಈ ಸಮಾರಂಭವನ್ನ ಇದು ಉದ್ಘಾಟನೆ ಯಾರ ಕಡೆಯಿಂದ ಮಾಡಬೇಕು ಅಂತಂದಾಗ ಇಲ್ಲಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಅತಿ ಕಿರಿಯ ವಯಸ್ಸಿನಲ್ಲೇ ಸಂಸದರಾಗಿ ಜನಪರ ಜೀವಪರ ಕಾರ್ಯ ಮಾಡ್ತಕ್ಕಂಥ ಲೋಕಸಭಾ ಸದಸ್ಯರಾದ ಸಾಗರ್ ಖಂಡ್ರೆಯವರಿಂದ ಈ ಉದ್ಘಾಟನೆ ಆಗ್ತದೆ. ಈ ಸಮಾರಂಭವನ್ನ ಇಲ್ಲಿ ಕನ್ನಡ ಮನಸ್ಸುಗಳನ್ನ ಎಲ್ಲರನ್ನ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರ ಜೊತೆ ಪ್ರೀತಿ ಗಳಿಸಿರ್ತಕ್ಕಂಥ ನಾಗಭೂಷಣ್ ಮಾಮುಡಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಮಾಮುಡಿ ಸರ್ ಅವರಿಗೂ ಈಗಾಗಲೇ ವಚನ ಪಠಣವನ್ನ ಮಾಡಿ ಅವರು ಮೊನ್ನೆ 31ನೇ ತಾರೀಕು ಅವರು ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥವ್ರು. ಅವರು ಆ ಒಂದು ಇದರದಿಂದ ಅಲ್ಲಿ ಕಾಲೇಜ್ದಿಂದ ನಿವೃತ್ತಿಯನ್ನು ಹೊಂದಿದ್ದಾರೆ. ಆದ್ರೆ ಅವರು ಯಾವತ್ತೂ ಯಾರೂ ನಿವೃತ್ತಿ ಅಲ್ಲ, ಉತ್ಸಾಹ ಉಲ್ಲಾಸ ಯಾವತ್ತು ಕಡಿಮೆ ಆಯ್ತು ಅವತ್ತೇ ಅದು ನಿವೃತ್ತಿ ಅಂತ ನಾನು ಭಾವಿಸ್ತೀನಿ ಅಂತ ಮಲ್ಲಮ್ಮ ತಾಯಿಯವರು ಅವ್ರು ಹೇಳಿದ್ರು, ಅಪ್ಪರೇ ನಾ ಪೂರ್ತಿ ಖಾಲಿ ಇದ್ದೀನಿ, ನೀವು ಬಸವ ತತ್ವಕ್ಕೆ ಹೆಂಗ್ ಬೇಕು ಹಂಗ ನಂಗೆ ಬಳಸ್ಕೋರಿ ಅಂದ್ರು. ನಾನು ಮುಂದಿನ ವರ್ಷ ನಿಮ್ಮ ಪ್ರವಚನ ಅದ ನೋಡ್ರಿ ಅಂತ ಹೇಳಿದೆ. ಹೀಗಾಗಿ ಅವರು ಶರಣ ಸಾಹಿತ್ಯ ವಚನ ಸಾಹಿತ್ಯ ಅವ್ರ ಮೈ ತುಂಬಾ ಅದು ತುಂಬ್ಕೊಲಿಕ್ಕೆ ಅದಕ್ಕೆ ಭಾಲ್ಕಿ ಮಠ ಡಾಕ್ಟರ್ ಚನ್ನಬಸವ ಪಟ್ಟದೇವರೇ ಕಾರಣೀಕರ್ತರು ಅಂತಕ್ಕಂಥ ಮಾತನ್ನ ಅದನ್ನ ಅವರು ಕಣಕಣದಲ್ಲೂ ಅದು ಇದೆ ಅಂತಕ್ಕಂಥ ಮಾತನ್ನ ತಿಳಿಸಿ ಈ ಸಮಾರಂಭದಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಇವತ್ತು ಎಲ್ಲಾದರೂ ಏನಾದರೂ ತಪ್ಪಂದ್ರೆ ಅದಕ್ಕೆ ಒಂದು ಮತ್ತೆ ದಾರಿಗೆ ತರ್ತಕ್ಕಂಥವ್ರು ಇಲ್ಲೆಲ್ಲ ಇಲ್ಲದ ಎಲ್ಲ ಅಧ್ಯಕ್ಷರಿದ್ದಾರೆ. ಮಹಿಳಾ ಪ್ರತಿನಿಧಿ ತಾಯಿಯವರಾದ ಸುನೀತಾ ಮಮ್ಮವರು ಇಲ್ಲೆಲ್ಲ ಮನಸ್ಸುಗಳಿಗೆ ಇಲ್ಲೆಲ್ಲ ಸಾಕ್ಷಿ ಇರುವ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಆತ್ಮೀಯ ಶರಣ ಬಂಧುಗಳೇ, ನಿಜಕ್ಕೂ ಇದು ಕನ್ನಡ, ಇದೊಂದು ನಮ್ಮ ಮಾತೃಭಾಷೆ. ಯಾವ ರೀತಿ ಗಾಳಿ ಬೆಳಕು ಈ ಪ್ರಕೃತಿಗೆ ಯಾರೂ ಸಂಬಂಧ ಇಲ್ಲ, ಎಲ್ಲರೂ ನನ್ನೋರು ಅಂತಕ್ಕಂಥದ್ದು. ಅದೇ ರೀತಿ ಕನ್ನಡ ಕೂಡ ಎಲ್ಲರ ಸ್ವತ್ತು ಮತ್ತು ನಮ್ಮ ಹಕ್ಕು, ನಮ್ಮ ಕರ್ತವ್ಯ. ಇದನ್ನ ಉಳಿಸಿ ಬೆಳೆಸಿ ಇಲ್ಲೇ 12ನೇ ಶತಮಾನದಲ್ಲಿ ಜಗತ್ತಿಗೆ ಮೊದಲನೇ ಪಾರ್ಲಿಮೆಂಟ್ ಆಗಿರ್ತಕ್ಕಂಥ ಅನುಭವ ಮಂಟಪದಲ್ಲಿ ಬಸವಣ್ಣನವರು ಅನುಭವ ಮಂಟಪ ಸ್ಥಾಪನೆ ಮಾಡಿದ್ರು. ಬಸವಣ್ಣನವರ ವಿಚಾರಗಳನ್ನ ಸವಿಲಿಕ್ಕೆ ನಾಡು ರಾಷ್ಟ್ರ ಬೇರೆ ಬೇರೆ ಕಡೆಯಿಂದ ಎಲ್ಲ ಧಾವಿಸಿ ಬಂದ್ರು. ಕಾಶ್ಮೀರದಿಂದ ಬಂದ್ರು, ಅಫ್ಘಾನಿಸ್ತಾನದಿಂದ ಬಂದ್ರು, ಮಹಾರಾಷ್ಟ್ರ, ತೆಲಂಗಾಣ, ಗುಜರಾತ್, ಎಲ್ಲದೆಲ್ಲದೋ ಈ ಭಾಗಕ್ಕೆಲ್ಲ ಬಂದ್ರು ಕೂಡ ಬಸವಣ್ಣನವರು ಅವರಿಗೆ ಕನ್ನಡದಲ್ಲಿ ಕಲಿಸಿ ಕನ್ನಡದಲ್ಲೇ ವಚನಗಳನ್ನ ರಚಿಸಿದ ಕೀರ್ತಿ ಅದು ಬಸವಾದಿ ಶರಣರಿಗೆ ಸಲ್ತದೆ. ಅದೇ ಒಂದು ಪರಂಪರೆಯನ್ನ ಮತ್ತಿಷ್ಟು ಜಗದಗಲ ಇಲ್ಲಿ ಬೆಳೆಸಿದ ಶ್ರೇಯಸ್ಸು ಅದು ಕನ್ನಡದ ಮಠ ಪರಮಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ಸಲ್ತದೆ. ಅವ್ರಿಗೆ ಅನೇಕ ಸಮಸ್ಯೆಗಳು, ಅನೇಕ ಟೀಕೆ ಟಿಪ್ಪಣಿ ಮಧ್ಯದಲ್ಲಿಯೂ ಇವತ್ತು ಕನ್ನಡ ಕಾರ್ಯಗಳಕ್ಕ ಸಾಕಷ್ಟು ಬೆಂಬಲ ಇದೆ. ಅವತ್ತಿನ ದಿನ ಎಷ್ಟು ಹಿಂಸೆಗಳು, ಎಷ್ಟು ತೊಂದರೆಗಳು ಏನೆಲ್ಲ ಇದ್ರು ಅಪ್ಪರಿಗೆ ಗೊತ್ತಿತ್ತು. ಇದು ನಮಗ
ಏನಾದ್ರೂ ಇದ್ರೆ ಅದು ಕನ್ನಡನೇ ಮಹತ್ವದಂತೆ ಅವತ್ತಿನ ದಿನಮಾನಗಳಲ್ಲಿ ಕನ್ನಡವನ್ನ ಕಲಿಸಿದವರು ಏಕೈಕ ಅದು ಮಠ ಅಂದ್ರೆ ಅದು ಕನ್ನಡದ ಮಠ ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ಸಲ್ತದೆ. ಇವತ್ತು ಈ ಭಾಗದಾಗ ನಾವೇನಾದ್ರೂ ಇಲ್ಲಿ ಪಕ್ಕದಾಗ ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣ 10-15 ಕಿಲೋಮೀಟರ್ ದಾಟದೇವು ಅಂದ್ರ ನಾವೆಲ್ಲ ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತೀವಿ. ಆದ್ರೆ ಇವತ್ತು ಕರ್ನಾಟಕ ನಮ್ ಬೀದರ್ ಜಿಲ್ಲೆ ಇರ್ಲಿಕ್ಕೆ ಇದಕ್ಕೆ ತಾಯಿ ಬೇರೆ ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ಚನ್ನಬಸವ ಪಟ್ಟದೇವರು ಅಂತ ನಮ್ಮ ಅಪ್ಪೋರು ಇಲ್ಲೆಲ್ಲರನ್ನ ಅವ್ರು ಕಟ್ಕೊಂಡು ಎಲ್ಲರಿಗೆ ವಿಶ್ವಾಸ ತೆಕ್ಕೊಂಡು ಅವ್ರ ಜೊತೆ ಸದಾ ಇಲ್ಲಿ ಬೆಂಬಲ ಕೊಡ್ತಕ್ಕಂಥವ್ರು ಲೋಕನಾಯಕ ಭೀಮಣ್ಣ ಖಂಡ್ರೆ ಅವರು, ಸಿದ್ಲಿಂಗಪ್ಪ ಕಾಕನಾಳಿ ಅವರು, ಅನೇಕರು, ಅವ್ರಿಗೆ ಪ್ರಭುರಾವ್ ಕಂಬಳಿವಾಲೆ ಅವರು, ಅನೇಕರು. ವಿಶೇಷವಾಗಿ ಅಪ್ಪೋರ್ದು ಎಲ್ಲಕ್ಕಿಂತ ದೊಡ್ಡ ಕೊಡುಗೆ ಅಂದ್ರೆ ಮಹಾರಾಷ್ಟ್ರದಿಂದ ಜಯದೇವ ತಾಯಿ ಲಿಗಾಡಿ ಅವರಂತ ಬಹಳ ದೊಡ್ಡ ಅಗರ ಶ್ರೀಮಂತರು. ಅವರು ಕೂಡ ನಂಬ್ಕೊಂಡು ಯಾರನ್ಯಾಗ ನಂಬ್ಕೊಂಡು ಬಂದ್ರು ಅಂದ್ರೆ ಅದು ಪರಮ ಪೂಜಾ ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ನಂಬ್ಕೊಂಡು ಮಹಾರಾಷ್ಟ್ರದಿಂದ ಬಂದು ಇಲ್ಲೇ ಕನ್ನಡದಲ್ಲಿ ಅವರು ಸಿದ್ದರಾಮೇಶ್ವರದ್ದು ಆ ತ್ರಿವಿಧಿಯನ್ನ ಅವರು ಯೋಗಾಂಗ ತ್ರಿವಿಧಿಯನ್ನ ರಚನೆ ಮಾಡಿದವರು. ಸಿದ್ದರಾಮೇಶ್ವರ ಪುರಾಣನ್ನ ಅದನ್ನ ಮತ್ತೆ ಅದು ಕನ್ನಡದಲ್ಲಿ ಅದನ್ನ ಬರೆದಂತ ಶ್ರೇಯಸ್ಸು ಅದು ಡಾಕ್ಟರ್ ಜಯದೇವ ತಾಯಿ ಲಿಗಾಡಿ ಅವರಿಗೆ ಸಲ್ತದೆ. ಕನ್ನಡ ವಿಷಯದಲ್ಲಿ ಬಂದಾಗ ರಕ್ತದಲ್ಲಿ ಅವ್ರು ಬರ್ಕೊಟ್ಟವರು ಜಯದೇವ ತಾಯಿ ಲಿಗಾಡಿ ಅವರು. ಇದಕ್ಕೆಲ್ಲ ಮೂಲ ಕಾರಣ ಅಂದ್ರೆ ಅದು ಚನ್ನಬಸವ ಪಟ್ಟದೇವರು. ಇಂಥ ಒಂದು ಕನ್ನಡಕ್ಕ ಸದಾ, ಯಾಕಂದ್ರೆ ಅವ್ರು ಹೇಳ್ತಾರ, ಒಬ್ಬರು ಕವಿಗಳು ಹೇಳ್ತಾರೆ, ಗಡಿಯ ಕಾಯ ಗುಡಿಯ ಕಾಯ ನುಡಿಯ ಕಾಯ ಕಾಯಲಾರ ನೀ ಸಾಯ ಅಂತಕ್ಕಂಥದ್ದು. ಅದನ್ನ ಕಾಯ್ದವರು ಇಲ್ಲಿ ಕನ್ನಡದ ರಕ್ಷಣೆಯನ್ನ ಮಾಡಿ ಮತ್ತೆ ಎಲ್ಲರ ಹೃದಯದಲ್ಲಿ ಕನ್ನಡವನ್ನ ಬಿತ್ತಿದ್ದವರು ಅದು ಡಾಕ್ಟರ್ ಚನ್ನಬಸವ ಪಟ್ಟದೇವರು. ಅದೇ ಪರಂಪರೆಯನ್ನ ಮತ್ತೆ ಈ ಗಡಿ ಭಾಗದಲ್ಲಿ ಬಹಳ ಜನರಿಗೆ ಏನಿತ್ತು ಅಂದ್ರೆ ಕನ್ನಡದಲ್ಲಿ ಕಲ್ತವ್ರು IAS ಪಾಸ್ ಆಗಲ್ಲ, IPS ಆಗಲ್ಲ, IRS ಆಗಲ್ಲ ಅಂತಕ್ಕಂಥದ್ದು IIT ತಗೊಂಬಲ್ಲ. ಅದಕ್ಕೆಲ್ಲ ಒಂದು ಗಡಿ ಭಾಗದಲ್ಲಿ ಕನ್ನಡಗಳ ಶಾಲೆಗಳನ್ನ ಪ್ರಾರಂಭ ಮಾಡಿ ಕನ್ನಡದಲ್ಲಿ ಕಲ್ತು ಕನ್ನಡದಲ್ಲೇ IAS, IPS, IRS, IIT ತೆಗೆದುಕೊಳ್ಳಿಕ್ಕೆ ಅದಕ್ಕೆ ಇನ್ನೊಂದು ತಾಯಿ ಬೇರೆ ಅಂದ್ರೆ ಪರಮ ಪೂಜಾ ಡಾಕ್ಟರ್ ಬಸವಲಿಂಗ ಪಟ್ಟದೇವರು. ಇಲ್ಲಿ ಮಲ್ಲಮಾರ್ ಪಾಟೀಲ್ ಅವರಿಗೆ ಇವತ್ತು ನಾವು ಸನ್ಮಾನಿಕೊಂಡಿದ್ದೀವಿ. ಅವ್ರಿಗೆ ವಚನ ಪಟ್ಟಣ ಅಂತ ಹಾಕಿದ್ದೀವಿ. ಆದ್ರೆ ಆ ತಾಯಿಯವ್ರು ಬಹಳ ದೊಡ್ಡ ಕೊಡುಗೆ. ಯಾಕಂದ್ರ ಅವ್ರ ಮಗ ಅಮರೇಶ್ವರ್ ಪಾಟೀಲ್ LKG ಇಂದ ಗುರುಕುಲದಲ್ಲಿ ಓದಿ ಇವತ್ತು ಕೇಂದ್ರ ಸರ್ಕಾರದಲ್ಲಿ ದೊಡ್ಡ ಸ್ಥಾನದಾಗ ಇದಾರಂತಂದ್ರೆ ಅದಕ್ಕೆ ಮೂಲ ಕಾರಣನೇ ಅದು ಚನ್ನಬಸವೇಶ್ವರ ಗುರುಕುಲ. ಅದಕ್ಕೆ ತಾಯಿಯವರು ಸಂಸ್ಕಾರ. ನಾನು ಹೇಳ್ದೆ ಅವರೇ ನೀವು ಎಲ್ಲಕ್ಕಿಂತ ನಿಮ್ ದೊಡ್ಡ ಸಾಧನೆ ಏನಾದ್ರೂ ಇದ್ರೆ ಈ ಕಡೆ ಯಜಮಾನ್ರು ಕಳ್ಕೊಂಡ್ರು ಕೂಡ ಮತ್ತ ಏನ್ ಅಕ್ಕನ ವಚನ ಏನ ಹೆದರದಿರು ಮನವೇ ಆ ವಚನದ ಸಾಲನ್ನ ಅಕ್ಷರ ಸಹ ನಿಮ್ ಬದುಕಿನಲ್ಲಿ ಅಳವಡಿಸ್ಕೊಂಡಿದ್ರಿ. ನೀವು ನಿಜಕ್ಕೂ ಎಲ್ಲ ತಾಯಂದಿರಿಗೆ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಮಾಡೆಲ್ ನೀವು ಇದ್ದೀರಿ. ಯಾಕಂದ್ರ ಏನ್ರ ಆಯ್ತಂದ್ರೆ ನಿರಾಶೆ ಆಗೋದು, ದುಃಖ ಮಾಡೋದು, ತಾಪ್ ಮಾಡ್ಕೊಂಬೋದು. ಯಾಕಂದ್ರೆ ನಮ್ಮ ಧರ್ಮ ನಿರಾಶವಾದಿ ಅಲ್ಲ, ನಮ್ದು ಆಶಾವಾದಿ, ಅಂದ್ರೆ ಒಳ್ಳೇದ ಸಲುವಾಗಿ ಅದನ್ನ ಮಾಡಿದವರು ಮಲ್ಲಮಾರ್ ಪಾಟೀಲ್ ಅವರು ಇದ್ದಾರೆ. ಅಂತ ಅಮರೇಶ್ವರ್ ಪಾಟೀಲ್ ಅವರಿಂದ ಈಗ ನಾವು ಬಹಳ ನಮ್ಮ ಗುರುಕುಲ ಒಂದು ಘನತೆ ಗೌರವನ್ನ ಮೊಟ್ಟ ಮೊದಲು ಆ ಕೇಂದ್ರದ ಆಡಳಿತದಲ್ಲಿ ಆ ಒಂದು ಪಾಸ್ ಆಗಿ ಆ ಸ್ಥಾನಕ್ಕೆ ಹೋದವರು ಅಮರೇಶ್ವರ್ ಪಾಟೀಲ್ ಅಂತ ಹೇಳ್ಕೊಲಿಕ್ಕೆ ನಮ್ಮೆಲ್ಲರಿಗೆ ಹೆಮ್ಮೆ ಅಂತಕ್ಕಂಥ ಮಾತನ್ನು ತಿಳಿಸಿ ಅದ್ರ ಜೊತೆ ಈ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥವ್ರು ಇದಕ್ಕೆಲ್ಲ ರೂವಾರಿಗಳಾಗಿರ್ತಕ್ಕಂಥ ಪರಮ ಪೂಜ್ಯರು ವೇದಿಕೆಗೆ ಬರ್ತಾ ಇದ್ದಾರೆ. ಎಲ್ಲರೂ ಚಪ್ಪಾಳೆ ತಟ್ಟಿ ಸ್ವಾಗತವನ್ನು ಮಾಡಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರೂ ಕೂತ್ಕೊಳ್ಬೇಕು.
ಇಲ್ಲೆಲ್ಲ ವೇದಿಕೆ ಮೇಲೆ ಇದ್ದವರೆಲ್ಲ ಇವ್ರದೇ ಆದಂತ ಒಂದೊಂದು ಸಾಧನೆ ಇದೆ. ನಾ ಯಾರ್ದಂತ ಏನಂತ ಹೇಳಬೇಕು, ಎಲ್ಲರೂ ನಮ್ಮವರಿದ್ದಾರೆ. ಈ ಕಡೆ ನಮ್ಮ ಗಣೇಶ್ ಪಾಟೀಲ್ ಅವರು, ಸಂತೋಷ್ ಅವರು, ಈ ಕಡೆ ಬಿಜಿ ಅವರು, ನಮ್ಮ ಜಯರಾಜ್ ಕೊಳ್ಳ ಅವರು, ಇಲ್ಲೆಲ್ಲರೂ ನಮ್ಮವರಿದ್ದಾರೆ. ಸಂಜು ಅವರು, ತಾಯಿಯವರಾಗಿರ್ತಕ್ಕಂಥ ಸುನೀತಾ ತಾಯಿಯವರು, ನಮ್ಮ ಸ್ವಾಮಿಯವರು, ಇಲ್ಲೆಲ್ಲರೂ ವೇದಿಕೆ ಮೇಲೆ ಇರ್ತಕ್ಕಂಥ ಸಿದ್ದೇಶ್ ಅವರು, ಇಲ್ಲೆಲ್ಲರೂ ನಮ್ಮವರಿದ್ದಾರೆ. ಹೀಗಾಗಿ ಪ್ರತಿ ವರ್ಷ ಏನೇ ಇದ್ರೂ ಕೂಡ ಭಾಲ್ಕಿ ಮಠದ ಸಲುವಾಗಿ, ಕನ್ನಡದ ಸಲುವಾಗಿ ಒಂದು ತನ್ನ ವೈಯಕ್ತಿಕ ಎಲ್ಲ ಒಂದ್ ಕಡೆ ಸರಿಸಿ ಕನ್ನಡಕ್ಕೆ ಧ್ವನಿ ಎತ್ತಕ್ಕಂಥವ್ರು ಇಲ್ಲೆಲ್ಲ ಕನ್ನಡ ಪರ ಸಂಘಟನೆದವರು, ಅವರಿಗೆ ಒಂದು ಚಪ್ಪಾಳೆ ತಟ್ಟಿ ಅಭಿನಂದನೆಯನ್ನ ಸಲ್ಲಿಸಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ, ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲರಿಗೂ, ವಿಶೇಷವಾಗಿ ಈ ಬಳ್ಳಾರಿ ಏನ ಕಲಾವಿದರಿದ್ದಾರೆ, ಇದು ರಂಗ ಸಂಸ್ಥೆ ಸಿರಿಗೇರಿ, ದಾತ್ರಿ ರಂಗ ಸಂಸ್ಥೆ ಸಿರಿಗೇರಿ, ಬಹುತೇಕ ಮುತ್ತು ಅಂತ ತಿಳ್ಕೊಂಡು ಅವ್ರು ನನ್ನನ್ನ ಸಂಪರ್ಕ ಮಾಡಿದ್ರು. ಅಪ್ಪವ್ರ ಅನುಮತಿ ತಕೊಂಡು ಇಲ್ಲಿ ವಿಜಯ್ ಕುಮಾರ್ ಅವರ ಒಂದು ಸಾರಥ್ಯದಲ್ಲಿ ಇವ್ರದೇ ಆದಂತ ಒಂದು ತಂಡ ಕಟ್ಕೊಂಡು ಇಡೀ ರಾಜ್ಯ ತುಂಬಾ ಸುತ್ತ ಇದ್ದಾರೆ. ಇವತ್ತು ಸಂಸಾರ ಜೀವನದಲ್ಲಿ ಬಹಳಷ್ಟು ಇವತ್ತು ಒಬ್ಬರು ಕಂಡ್ರು ಒಬ್ರಿಗೆ ಆಗ್ತಾ ಇಲ್ಲ. ಇವತ್ತು ಡೈವರ್ಸ್ ಕಡೆ ಹೆಜ್ಜೆಗಳನ್ನ ಇಡ್ತಕ್ಕಂಥವ್ರು ಇವತ್ತು ಅನೇಕರನ್ನ ನಾವು ನೋಡ್ತಾ ಇದ್ದೀವಿ. ಈ ನಾಟಕದಿಂದ ಮತ್ತೆ ಆ ಮನಸ್ಸುಗಳನ್ನ ಕೂಡಿಸೋ ಸಲುವಾಗಿ ಇದು ಸಂಸಾರದಲ್ಲಿ ಸನಿದಪ್ಪ ಅಂತಕ್ಕಂಥ ಒಂದು ನಾಟಕನ್ನ ಇಲ್ಲಿ ಸಾದರ ಪಡಿಸ್ತಾ ಇದ್ದಾರೆ. ಯಾವ ರೀತಿ ಒಬ್ಬ ಮೋಹನ್ ದಾಸ್ ಕರಮ್ಚಂದ್ರ ಅವ್ರು ಹೋಗಿ ಇಡೀ ಸತ್ಯ ಹರಿಶ್ಚಂದ್ರ ನಾಟಕನೇ ಅವರು ಮಹಾತ್ಮ ಗಾಂಧೀಜಿಯವರು ಅವರು ಆ ಒಂದು ರಾಷ್ಟ್ರಪಿತ ಅನ್ಸ್ಕೊಲಿಕ್ಕೆ ಆ ನಾಟಕನೇ ಮೂಲ ಕಾರಣ. ಆ ನಾಟಕದಿಂದ ಅವ್ರು ಇಡೀ ಒಂದು ಅವ್ರದ್ದೆಲ್ಲವನ್ನ ಬದಲಾವಣೆ ಆಗಿ ಇಡೀ ಪ್ರಪಂಚಕ್ಕೆ ಒಂದು ಸತ್ಯದ ಮ್ಯಾಗ ನಡೆದು ಮತ್ತೊಬ್ಬರಿಗೆ ಅವರು ಆದರ್ಶ, ಅವರು ರಾಷ್ಟ್ರಪತಿ ಮಹಾತ್ಮ ಗಾಂಧೀಜಿಯವರು ಅಂತ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಅವರ ಒಂದು ನಾಟಕದಿಂದ ಅವರು ಬದಲಾವಣೆ ಆದ್ರು. ಹಾಗೆ ಈ ನಾಟಕ ಮತ್ತೊಬ್ಬರ ಬದುಕನ್ನ ಕಟ್ತಕ್ಕಂಥದ್ದು, ಮತ್ತೊಬ್ಬರ ಮನಸ್ಸನ್ನ ಕೂಡಿಸ್ತಕ್ಕಂಥದ್ದೇ ಈ ನಾಟಕದ ಉದ್ದೇಶ ಇದೆ. ಈ ನಾಟಕನ್ನ ತಾವೆಲ್ಲರೂ ಸದುಪಯೋಗ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಒಂದು ಪ್ರಕಟಣೆ. ಇದೇ ತಿಂಗಳ ನವೆಂಬರ್ದಲ್ಲಿ ಶರಣ ಕಮ್ಮಟ ಅನುಭವ ಮಂಟಪ ಉತ್ಸವ, 46ನೇ ಶರಣ ಕಮ್ಮಟ ಅನುಭವ ಮಂಟಪ ಉತ್ಸವ. ಈ ಕಾರ್ಯಕ್ರಮವನ್ನ ಇಡೀ ನಾಡು ರಾಷ್ಟ್ರವನ್ನ ಸೆಳಿತಕ್ಕಂಥ ಕಾರ್ಯಕ್ರಮನೇ ಇದು ಶರಣ ಕಮ್ಮಟ ಅನುಭವ ಮಂಟಪ ಉತ್ಸವ. ಚನ್ನಬಸವ ಪಟ್ಟದೇವರು ಆರಂಭ ಮಾಡಿರ್ತಕ್ಕಂಥದ್ದು. ಈ ಶರಣ ಕಮ್ಮಟದಿಂದ ಇಡೀ ಬಸವ ಕಲ್ಯಾಣ ಅಭಿವೃದ್ಧಿ ಆಗಲಿಕ್ಕೆ ಅದು ತಳಪಾಯ ಏನಾದ್ರೂ ಇದ್ರೆ ಈ ಶರಣ ಕಮ್ಮಟ ಅನುಭವ ಮಂಟಪ ಉತ್ಸವನೇ ಅದಕ್ಕೆ ಮೂಲ ಕಾರಣ. ಇವತ್ತು ಪ್ರಾಧಿಕಾರ ಆಗಿದೆ, ಅನುಭವ ಮಂಟಪ ಆಗ್ತಾ ಇದೆ. ಇವತ್ತು ಜಾಗತಿಕ ಮಟ್ಟಕ್ಕೆ ಇದು ಬೆಳಿಲಿಕ್ಕೆ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವ್ರ ಕೊಡುಗೆ ಇದೆ. ಅದಕ್ಕೆ ವಿಶೇಷವಾಗಿ ನಮ್ಮ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅಣ್ಣನವ್ರದ್ದು ಇದಕ್ಕೆ ವಿಶೇಷ ಕೊಡುಗೆ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ 29, 30, 46ನೇ ಶರಣ ಕಮ್ಮಟ ಅನುಭವ ಮಂಟಪ ಉತ್ಸವಕ್ಕೆ ಇಲ್ಲಿ ಏನ್ ನೀವೆಲ್ಲ ಬಂದಿರಿ, ನೀವು ಪರಿವಾರ ಸಮೇತ, ಯಾಕಂದ್ರೆ ನಮ್ಮೆಲ್ಲರ ಅಸ್ಮಿತೆ, ನಮ್ಮೆಲ್ಲರ ಧರ್ಮದ ಕೇಂದ್ರ ಅದು ಅನುಭವ ಮಂಟಪ ಬಸವ ಕಲ್ಯಾಣ. ಒಂದು ವರ್ಷದಲ್ಲಿ ಆ ಶರಣ ಕಮ್ಮಟ ಅನುಭವ ಮಂಟಪ ಉತ್ಸವಕ್ಕೆ ಪರಿವಾರ ಸಮೇತ ನೀವು ಅಲ್ಲಿ ಬಂದು ಅಲ್ಲಿ ಕಾರ್ಯಕ್ರಮವನ್ನ ಸವಿದು ಆ ಕಾರ್ಯಕ್ರಮದಿಂದ ಒಂದು ದೈವಿ ಶಕ್ತಿಯನ್ನ ನಿಮ್ಮ ಮನೆತನದಲ್ಲಿ ಹೆಚ್ಚಿಸ್ತದೆ. ಆ ಕಾರ್ಯಕ್ರಮವನ್ನ ತಪ್ಪದೆ ಭಾಗಿ ಆಗಬೇಕು. ವಿಶೇಷವಾಗಿ ವೇದಿಕೆ ಮೇಲೆ ಕುಂತಂತವ್ರು ಎಲ್ಲರೂ ಇದಕ್ಕೆ ಹೆಚ್ಚಿನ ಪ್ರಚಾರ ಪ್ರಸಾರ ನೀಡಿ ನೀವು ಕೂಡ ಎಲ್ಲರೂ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡ್ರಿ ಅಂತಕ್ಕಂಥ ಮಾತನ್ನು ತಿಳಿಸಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿ.